ದಿನ ಶುಭೋದಯ. ಸೊ ಈ ಶುಭೋದಯ ನಿಮಗೆ ಶುಭವಾಗಲಿ ಅಂತ ಕೋರ್ಕೊಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಹಿಟ್ಟು ಯಾವ ಥರ ಕಲಿಸ್ಕೊಳೋದು ಅಂತ. ನೋಡಿ, ಹಿಟ್ಟು ನಾನು ಪದಾರ್ಥಗಳು ಹೇಳ್ತೀನಿ. ಸೊ ಅದು ರಾಣಮ್ಮ ಮತ್ತು ಚಂದ್ರಪ್ಪ ರೆಸಿಪಿಯಲ್ಲಿ ನೋಡ್ಬೋದು, ಅದು ಐಟಮ್ಸ್ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ನೀವು ನೋಡ್ಬೋದು ಹಿಟ್ಟು ಮತ್ತು ನೀರು. ಸೊ ಏನಪ್ಪ ಹಿಟ್ಟು ನೀರಿಗೆ ಅಂದರೆ ಅಣ್ಣ ತಮ್ಮನ ಥರ ಅಂತ ಇಟ್ಕೊಳ್ಳಿ. ಅಂದರೆ ಚೆನ್ನಾಗಿದ್ದರೆ ಚೆನ್ನಾಗಿ ದೋಸೆ ಬರುತ್ತೆ, ಬಟ್ ಚೆನ್ನಾಗಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರೋಲ್ಲ. ನೀವು ಯಾವ ಥರ ನೀರು ಸೇರಿಸ್ಕೊತೀರೋ ಆ ಥರ ಅಂತ ಇಟ್ಕೊಳ್ಳಿ. ಸೊ ನೀರು ಜಾಸ್ತಿ ಬೆರೆಸ್ಕೊಂಡ್ರೆ ದೋಸೆ ಚೆನ್ನಾಗಿ ಬರೋಲ್ಲ. ಸೊ ನೀರು ಕಡಿಮೆ ಹಾಕ್ಕೋಬೇಕು, ಹಿಟ್ಟು ಜಾಸ್ತಿ ಇರಬೇಕು, ಮತ್ತು ಲೈಟಾಗಿ ಉಪ್ಪು, ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಷ್ಟು ಮಾತ್ರ ಇರಬೇಕು. ಜಾಸ್ತಿ ಉಪ್ಪಾದ್ರೂ ನಿಮಗೆ ದೋಸೆ ಟೇಸ್ಟ್ ಬರೋಲ್ಲ, ಕಡಿಮೆ ಆದ್ರೂ ಟೇಸ್ಟ್ ಇರೋಲ್ಲ ದೋಸೆಯಲ್ಲಿ. ಸೊ ನೀವು ಅಂದರೆ ದೋಸೆನೇ ಪದಾರ್ಥ ಕೆಟ್ಟೋಗ್ಬಿಡುತ್ತೆ. ನೀವು ಯಾವ ಥರ ಉಪ್ಪು ಹಾಕ್ಕೊತೀರೋ ಅದ್ರ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಒಂದು ಥರ ಫ್ಯಾಮಿಲಿ ಅಂತಲೇ ಅಲ್ವಾ, ಅಮ್ಮ ಅಪ್ಪ ಮಕ್ಳ ಥರ ಆಗೋಯ್ತು. ಸೊ ಅಂತಲೇ ಹೇಳ್ಬೋದು. ಸೊ ಇದು ಮೂರು ಚೆನ್ನಾಗಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ದೋಸೆ ಚೆನ್ನಾಗಿ ಬರೋಲ್ಲ. ಅರ್ಥ ಆಯಿತು ಅನ್ಸುತ್ತೆ ನಾನು ಹೇಳ್ತೀನೋ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೈಫು ಅಂತ ನಾನು ಹೇಳೋಕ್ಕೆ ಬರ್ತಾಯಿದ್ದೀನಿ. ಸೊ ಬಂಡಿ ಚೆನ್ನಾಗಿ ಹೋಗಲಿ, ಅಂದರೆ ಆ ಅಂಡರ್ಸ್ಟ್ಯಾಂಡಿಂಗ್ ಬಂಡಿ ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾ ಇಲ್ಲಿಗೆ ಲೈಕ್ ನಿಮಗೆ ಒಂದು ಸಜೆಷನ್ ಕೊಡ್ತಾಯಿದ್ದೀನಿ. ಸೊ ಚೆನ್ನಾಗಿರಿ, ಎಲ್ಲನೂ ಚೆನ್ನಾಗಾಗುತ್ತೆ ಅಂತ ನೆನೆಯುತ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್. ಲವ್ ಯು. ಟಾಟಾ ಬಾಯ್. ಅಂದರೆ ಗಿಡ ಬೆಳೆಸಿ, ಲವ್, ಬಿ ಹೆಲ್ತಿ, ಬಿ ಸೇಫ್.